ನಮಸ್ತೆ, ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ. ಜಮ್ಮು ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಗೆ ತೀವ್ರಗೊಂಡ ಮಾನ್ವಿ ಪಟ್ಟಣದಲ್ಲಿ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಉಗ್ರರ ದಾಳಿಯಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯ ಖಂಡಿಸಿ ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾದಂತಹ ಪ್ರೀತಮ್ ಕೊಡ್ಲಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಾನ್ವಿ ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು, ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಅಮಾಯಕ ಪ್ರವಾಸಿಗರನ್ನ ಭಯೋತ್ಪಾದಕರು ಗುಂಡಿಟ್ಟುಕೊಂಡಿರುವುದು ಖಂಡನೀಯ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಬಸವ ವೃತ್ತದಲ್ಲಿ ಮೇಣದ ದೀಪ ಹಿಡಿದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಯುವ ಕಾಂಗ್ರೆಸ್ ಮುಖಂಡರಾದಂತಹ ರವಿ ಬೋಸರಾಜು ಹಾಗೂ ಶಾಸಕರಾದ ಹಂಪಯ್ಯ ನಾಯಕ್ ಮಾತನಾಡಿ, ಜಮ್ಮು ಕಾಶ್ಮೀರದಲ್ಲಿ ಕಳೆದ 30 ವರ್ಷಗಳಲ್ಲಿ ಪ್ರವಾಸಿಗರ ಮೇಲೆ ಇಂತಹ ದಾಳಿ ನಡೆದಿರಲಿಲ್ಲ. ದೇಶದ ಜನರಿಗೆ ರಕ್ಷಣೆ ಕೊಡುವಲ್ಲಿ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೂ ಉಗ್ರರ ದಾಳಿಗೆ ಒಳಗಾದ ಪ್ರತಿಯೊಬ್ಬ ಸಂತ್ರಸ್ತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಎ ಬಾಲಸ್ವಾಮಿ ಕೊಡಲಿ, ಸೈಯದ್ ಖಾಲಿದ್ ಖಾದ್ರಿ, ರಾಜ್ಯ ಸುಭಾಷ್ ಚಂದ್ರ ನಾಯಕ್, ಚಂದ್ರಶೇಖರ್ ಕುರಡಿ, ಹುಸೇನ್ ಭಾಷಾ ಕೂಡ್ಲಿ, ಎಚ್ ಚಾಂದ್ ಪಾಷಾ, ಸಿದ್ದಲಿಂಗಪ್ಪ ವಕೀಲರು, ನಾಗೇಶ್ ಕಬ್ಯಾರು, ಪುರಸಭೆ ಸದಸ್ಯರುಗಳು, ಯುವ ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಫೋಕಸ್ ಟಿವಿ ಡಿಜಿಟಲ್, ಮಾನ್ವಿ. ಮಾಧ್ಯಮಗಳಲ್ಲಿ ನಾನು ವಿಶೇಷವಾದಂತ ಮನವಿಯನ್ನು ಮಾಡ್ತೀನಿ. ಇವತ್ತು ನಾವೆಲ್ಲರೂ ಬಹಳ ಜವಾಬ್ದಾರಿಯಿಂದ ಇದನ್ನ ಏನು ಅವ್ರ ಹಿಂದಿನ ಉದ್ದೇಶ ಏನು, ಅದು ಪಾಕಿಸ್ತಾನ ಆಗಿರ್ಬೋದು ಅಥವಾ ಬೇರೆ ಬೇರೆ ಆತಂಕವಾದಿಗಳಿರ್ಬೋದು, ಲಷ್ಕರ್ ಎ ತೊಯ್ಬಾ ಇರ್ಬೋದು, ಅವರು